ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ ಹಾಗೂ ಶ್ರಾವಣ ಮಾಸ, ವರ್ಷ ಋತು ಶ್ರಾವಣ ಮಾಸ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ವಿಶೇಷವಾಗಿ ಈ ಆಗಸ್ಟ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳನ್ನು ನೋಡೋದಾದರೆ, 1ನೇ ತಾರೀಕು ಆಗಸ್ಟ್ 1ನೇ ತಾರೀಕು ಶುಕ್ರ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಆಗಸ್ಟ್ 2ನೇ ತಾರೀಕು ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಲ್ಲಿ ಆಗಸ್ಟ್ 5ನೇ ತಾರೀಕು ಬುಧ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಬುಧ ಮತ್ತೊಮ್ಮೆ 22ನೇ ತಾರೀಕು ಆಗಸ್ಟಲ್ಲಿ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಆಗಸ್ಟ್ 17ನೇ ತಾರೀಕು ಸಂಕ್ರಮಣ, ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಆಗಸ್ಟ್ 13ನೇ ತಾರೀಕಿನ ತನಕ ಆಷಾಢ ಮಾಸ ನಡೀತಾ ಇರುತ್ತೆ. 13ನೇ ತಾರೀಕಿನ ನಂತರದಿಂದ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಬರುವಂತಹ ಹಬ್ಬಗಳು ಅಂತ ಹೇಳಿದರೆ, 17ನೇ ತಾರೀಕು ನಾಗರ ಪಂಚಮಿ, ವಿಶೇಷವಾಗಿ ನಾಗದೇವತೆಯನ್ನು ಆರಾಧನೆ ಮಾಡುವಂತಹ ಒಂದು ಪರ್ವಕಾಲ ಅಂತಲೇ ಹೇಳ್ಬೋದು. ಆನಂತರದಲ್ಲಿ 25ನೇ ತಾರೀಕು ಅಂಗಾರಕ ಜಯಂತಿ, ಕುಜದೋಷಗಳ ಪರಿಹಾರಕ್ಕೆ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು, ಕುಜನ ಆರಾಧನೆ ಮಾಡುವಂಥದ್ದು, ಇವೆಲ್ಲ ಶ್ರಾವಣ ಮಾಸದಲ್ಲಿ ಬಹಳ ವಿಶೇಷವಾಗಿ ಬರುವಂತಹ ಹಬ್ಬಗಳು. 26ನೇ ತಾರೀಕು ಋಗ್ವೇದಿಗಳ ಉಪಕರ್ಮ ಅನ್ನುವಂಥದ್ದು, 27ನೇ ತಾರೀಕು ಯಜುರ್ ಉಪಕರ್ಮ ಅನ್ನುವಂಥದ್ದು, ಇದೆಲ್ಲ ಬಹಳ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಬರುವಂತಹ ಪರ್ವಕಾಲಗಳು ಅಂತಲೇ ಹೇಳ್ಬೋದು. ಇನ್ನು ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆಯ ದಿನ ಕೇತುಗ್ರಸ್ತ ಸೂರ್ಯಗ್ರಹಣ ಅನ್ನುವಂಥದ್ದು ಸಂಭವಿಸುತ್ತೆ. ಇದು ಭಾರತಕ್ಕೆ ಗೋಚಾರ ಇಲ್ಲದ ಕಾರಣ ಆಚರಣೆ ಮಾಡುವಂತಹ ವಿಚಾರಗಳು ಇರೋದಿಲ್ಲ. ಬಟ್ ಸೂರ್ಯಗ್ರಹಣ ಅನ್ನುವಂಥದ್ದು ಈ ಒಂದು ಮಾಸದಲ್ಲಿ ನಡೆಯುವಂಥದ್ದಿರುತ್ತೆ. ಇದೆಲ್ಲ ಈ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ವಿಶೇಷವಾದಂತಹ ದಿನಗಳು ಅಂತಲೇ ಹೇಳ್ಬೋದು. ಇನ್ನು ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮೇಷರಾಶಿಯವರಿಗೆ ಶುಕ್ರ 1ನೇ ತಾರೀಕೆ ಪರಿವರ್ತನೆ ಆಗ್ತಾನೆ, 6ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ನೀಚ ಕ್ಷೇತ್ರ ಕೂಡ. ಆರೋಗ್ಯದ ವಿಚಾರದಲ್ಲಿ ಏನು ಬಹಳಷ್ಟು ವ್ಯತ್ಯಾಸಗಳಿಗೇನು ಅವಕಾಶ ಇರೋದಿಲ್ಲ. ಮೇಷರಾಶಿಯವರಿಗೆ ಇದು ಒಂದು ರೀತಿಯಲ್ಲಿ ಉತ್ತಮವಾದಂತಹ ಸಮಯನೇ ಆಗಿರುತ್ತೆ. ಯಾಕೆಂದರೆ ಸಾಡೆ ಸಾತಿ ನಡೀತಾ ಇರೋದಕ್ಕೆ ಈ ಸಮಯದಲ್ಲಿ ಗುರುವಿನ ಒಂದು ಅನುಗ್ರಹ ಇರುವಂಥದ್ದು. ರವಿ, ಗುರು ಮತ್ತು ಕುಜ 3 ಗ್ರಹಗಳು ಮೇಷರಾಶಿಗೆ ಬಹಳಷ್ಟು ಅನುಕೂಲವನ್ನು ಮಾಡುವಂತಹ ಗ್ರಹಗಳು. ಹಾಗಾಗಿ ಕುಜ 2ನೇ ತಾರೀಕೆ 3ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ಪರಾಕ್ರಮ ಸ್ಥಾನ ಕೂಡ ಆಗಿರುತ್ತೆ, ಬಹಳ ಶುಭ ಅಂತ ಹೇಳ್ಬೋದು. ಶತ್ರು ಕ್ಷೇತ್ರದಲ್ಲಿರ್ತಾನೆ ಅನ್ನುವಂಥ ವಿಚಾರ ಬಿಟ್ಟರೆ 3, 6, 11 ಕುಜನಿಗೆ ಬಹಳ ಶುಭ ಸ್ಥಾನ ಅಂತಲೇ ಹೇಳ್ಬೋದು. ಸೊ ಮೇಷರಾಶಿಯವರಿಗೆ ಕುಜ 3ನೇ ಮನೆಗೆ ಬರುವಂಥದ್ದು ಶುಭ. ಶುಕ್ರ 6ನೇ ಮನೆಯಲ್ಲಿ ನೀಚನಾಗುವಂಥದ್ದು ಸ್ವಲ್ಪ ಧನ ವ್ಯಯಗಳನ್ನು ಮಾಡಿಸ್ತಾನೆ. ಅಂದರೆ ಖರ್ಚಾಗುತ್ತೆ. ಏನಾದರೂ ಆಭರಣ, ವಸ್ತ್ರ ಖರೀದಿ ಮಾಡುವಂತಹ ವಿಚಾರಗಳಿಗೆ ಸ್ವಲ್ಪ ಧನ ವ್ಯಯಗಳು ಜಾಸ್ತಿ ಆಗುವಂತಹ ಸಂದರ್ಭಗಳು ಇರುತ್ತೆ ಅಷ್ಟೇ. 4th ಹೌಸಲ್ಲಿ ಅಂದರೆ 4ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ನಡೀತಾ ಇರುತ್ತೆ. ಆಲ್ಮೋಸ್ಟ್ ಈ ತಿಂಗಳಲ್ಲಿ 5ನೇ ತಾರೀಕೆ ಬುಧ ಕರ್ಕಾಟಕ ರಾಶಿಗೆ ಬರ್ತಾನೆ, ಸೂರ್ಯನ ಜೊತೆಯಲ್ಲಿ ಸಂಚಾರ ಮಾಡ್ತಾನೆ. ಮೇಷರಾಶಿಯವರಿಗೆ 4ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ, 3ನೇ ಮನೆಯಲ್ಲಿ ಕುಜನ ಸಂಚಾರ, 4ನೇ ಮನೆಯಲ್ಲಿ ಗುರು ಉಚ್ಚನಾಗುವಂಥದ್ದು, ಇದೆಲ್ಲದೂ ಕೂಡ ಒಂದು ಅದ್ಭುತ ನಿಪುಣ ಯೋಗ. ಆತ್ಮಕಾರಕನಾದ ಸೂರ್ಯ, ಜ್ಞಾನಕಾರಕನಾದ ಬುಧ, ಅವರಿಬ್ಬರು ಸೇರಿದರೆ ಆತ್ಮಜ್ಞಾನ, ಅದನ್ನು ವಿಷ್ಣು ಸ್ವರೂಪ ಅಂತ ಹೇಳ್ತೇವೆ. ಆ ಯೋಗದ ಜೊತೆಯಲ್ಲಿ ಗುರುವಿನ ಸಂಚಾರ ಆಗುವಂಥದ್ದು ಮೇಷರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುವಂತಹ ಮಾಸ ಆಗಿರುತ್ತೆ ಇದು. ಶುಕ್ರನ ಒಂದು ನೀಚ ಕ್ಷೇತ್ರದಲ್ಲಿ ಧನ ವ್ಯಯ ಖರ್ಚುಗಳನ್ನು ಜಾಸ್ತಿ ಮಾಡಿಸ್ತಾನೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಉಳಿದಂತೆ ಎಲ್ಲದೂ ಕೂಡ ಈ ಮಾಸದಲ್ಲಿ ಮೇಷರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿ ನಡೆಯುವಂಥದ್ದಿದೆ.
ವಾಕ್ಯಗಳು ಕುಟುಂಬದಲ್ಲಿ ಸ್ವಲ್ಪ ಈ ಒಂದು ಮಾಸದಲ್ಲಿ ಮಾತುಗಳನ್ನು ಸೌಮ್ಯವಾಗಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ವಾಕ್ಸ್ಥಾನಾಧಿಪತಿ ಶುಕ್ರ ನೀಚ ಕ್ಷೇತ್ರದಲ್ಲಿದ್ದಾನೆ. ಧನಾಗಮನ ಆಗೋ ಕಡೆಯೆಲ್ಲ ಸ್ವಲ್ಪ ಸೌಮ್ಯದಲ್ಲಿ ವ್ಯವಹಾರ ಮಾಡಿದರೆ ಧನಾಗಮನ ಅಂದರೆ ದುಡ್ಡು ಬರೋದಕ್ಕೆ ಶುಭ ಆಗುತ್ತೆ. ಇಲ್ಲದೇ ಇದ್ದರೆ ಮಾತಿನಿಂದನೇ ಸ್ವಲ್ಪ ವಿಳಂಬ ಆಗುವಂತಹ ಸಂದರ್ಭಗಳು ಮೇಷರಾಶಿಯವರಿಗೆ ಉಂಟಾಗುತ್ತೆ. ಶನಿ ದೃಷ್ಟಿ 2ನೇ ಮನೆ ಮೇಲಿದೆ. 2ರ ಅಧಿಪತಿ ಶುಕ್ರ ನೀಚ ಕ್ಷೇತ್ರದಲ್ಲಿದ್ದಾನೆ. ಆ ಶುಕ್ರನ ಮೇಲೂ ಕೂಡ ಶನಿ ದೃಷ್ಟಿ ಬೀಳುತ್ತೆ. ಸೊ ಈ 3 ಕಾಂಬಿನೇಷನ್ಗಳು, ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ, ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಯಾವುದಾದ್ರೂ ಸ್ಥಿರ ಆಸ್ತಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಮೇಷರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಬಾಂಧವ್ಯ ಚೆನ್ನಾಗಾಗುತ್ತೆ. ಏನಾದರೂ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. 1 ತಿಂಗಳು ವಿಳಂಬ ಅಂತ ಅನಿಸಿದರೂ ಕೂಡ ಬಹಳ ಬೇಗ, ಅಂದರೆ ಈ ತಿಂಗಳು 1ನೇ ತಾರೀಕೆ ಶುಕ್ರ ಬದಲಾಗೋದ್ರಿಂದ ಸೆಪ್ಟೆಂಬರಲ್ಲಿ ಶುಕ್ರ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ ಕೂಡ. ಸೊ ಆ ಸಮಯಕ್ಕೆ ಈಗಿಂದ ಮಾಡುವ ಪ್ರಯತ್ನಗಳು ಖಂಡಿತ ಉತ್ತಮವಾದಂಥ ಒಂದು ರಿಸಲ್ಟನ್ನು ಕೊಡುತ್ತೆ ಹಣಕಾಸಿನ ವಿಚಾರದಲ್ಲಿ. ಇನ್ನು ಯಾವುದಾದ್ರೂ ಭೂಮಿ ಅಥವಾ ಪ್ರಾಪರ್ಟಿಗೆ ಸಂಬಂಧಪಡುವ ವ್ಯವಹಾರಗಳಿದ್ದರೆ ಖಂಡಿತ ಶುಭ ಆಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ, ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ತಂದೆ ತಾಯಿಗಳ ಒಂದು ಆಶೀರ್ವಾದ, ಅನುಗ್ರಹ ಸಿಗುವಂಥದ್ದು, ಭೂಮಿಯಿಂದ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಖಂಡಿತ ಮುಂದುವರಿಸ್ಬೋದು. ಇದೆಲ್ಲ ಮೇಷರಾಶಿಯವರಿಗೆ ಖಂಡಿತ ಶುಭ ಆಗುತ್ತೆ. ವಾಹನದಿಂದ ತುಂಬ ಅನುಕೂಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಮೇಷರಾಶಿಯವರಿಗೆ ತತ್ಕಾಲದಲ್ಲಿ 7.5 7.5 ವರ್ಷಗಳಲ್ಲಿ ಈಗ ಬರುವಂತಹ 1.5 ವರ್ಷಗಳು ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅದರಲ್ಲೂ ಈ ಮಾಸಗಳಲ್ಲಿ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ಇದೆಲ್ಲ ತುಂಬ ಒಳ್ಳೆಯ ಸಮಯ. ಯಾವುದೇ ದೊಡ್ಡ ನಿರೀಕ್ಷೆಗಳನ್ನು ಇಟ್ಕೊಂಡ್ರೂ ಕೂಡ ಹುಸಿ ಆಗೋದಿಲ್ಲ. ಖಂಡಿತ ಸ್ಥಿರ ಆಸ್ತಿಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಖಂಡಿತ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಕುಜ ಬದಲಾಗುವಂಥದ್ದು ಆಗಸ್ಟ್ 2ನೇ ತಾರೀಕು. ಅಲ್ಲಿಂದ ಮಕ್ಕಳ ಆರೋಗ್ಯದ ವಿಚಾರದಲ್ಲೂ ಕೂಡ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಏಕೆಂದರೆ ಅಲ್ಲಿಯ ತನಕ 5ನೇ ಮನೆಯಲ್ಲಿರುವ ಕೇತುವಿನ ಮೇಲೆ ಕುಜನ ದೃಷ್ಟಿ ಬೀಳ್ತಾ ಇರುತ್ತೆ. ಕುಜವತ್ ಕೇತು ಅಂತ ಹೇಳುವಂಥದ್ದು, ಕುಜನಂತೆ ಕೇತು ಕೂಡ ಪಾಪಗ್ರಹವಾಗಿ ಕೆಲಸ ಮಾಡ್ತಾನೆ ಅಂತ. ಸೊ ಮಕ್ಕಳ ಆರೋಗ್ಯದಲ್ಲಿ ಅಭಿವೃದ್ಧಿ, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ, ಇದೆಲ್ಲದನ್ನು ಕೂಡ ಮೇಷರಾಶಿಯವರು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. 6ನೇ ಮನೆಯಲ್ಲಿ ಶುಕ್ರ ರೋಗಸ್ಥಾನದಲ್ಲಿ ನೀಚನಾಗಿರೋದರಿಂದ ಯಾರಿಗೂ ಹಣದ ಸಹಾಯಗಳನ್ನು ಈ ಮಾಸಗಳಲ್ಲಿ ಮಾಡಬೇಡಿ. ಆಲ್ಮೋಸ್ಟ್ ಸೆಪ್ಟೆಂಬರ್ 1 2ನೇ ತಾರೀಕಿನ ತನಕ ಅವೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾರಿಗಾದರೂ ಹಣ ಕೊಡುವಂತಹ ವಿಚಾರಗಳಿದ್ದರೆ ಅಥವಾ ಬರುವಂಥದ್ದಿದ್ದರೆ ಸ್ವಲ್ಪ ವಿಳಂಬ ಆಗುತ್ತೆ. ಸೆಪ್ಟೆಂಬರ್ 2ನೇ ತಾರೀಕಿನ ನಂತರ ಶುಕ್ರನ ಪರಿವರ್ತನೆ ಮೇಷರಾಶಿಯವರಿಗೆ ತುಂಬ ಒಂದು ಉತ್ತಮವಾದ ಫಲಗಳನ್ನು ಕೊಡುತ್ತೆ. ಈಗಲೂ ಕೂಡ ಸಮಯ ಉತ್ತಮವಾಗಿಯೇ ಇದೆ. ಈ ಮಾಸನೂ ಕೂಡ ಸ್ಥಿರವಾದ ಆಸ್ತಿಪಾಸ್ತಿಗಳು, ವಾಹನ, ಇಂತಹ ವಿಚಾರಗಳಲ್ಲಿ ಏನಾದರೂ ಅನಿರೀಕ್ಷಿತವಾಗಿ ಅನುಕೂಲಗಳನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ವಿಚಾರಗಳಿಗೆ ಇನ್ವೆಸ್ಟ್ಮೆಂಟ್ಗಳನ್ನು ಖಂಡಿತವಾಗ್ಲೂ ಮಾಡ್ಬೋದು. ಯಾರಿಗಾದರೂ ಹಣದ ಸಹಾಯ ಮಾಡುವಂಥ ವಿಚಾರಗಳಿದ್ದರೆ ಈ ಒಂದು ಮಾಸವನ್ನು ಅವಾಯ್ಡ್ ಮಾಡಿಕೊಳ್ಳೋದು ಖಂಡಿತ ಒಳ್ಳೆಯದು. ದಾಂಪತ್ಯ ಜೀವನ, ವಿವಾಹ, ಇಂತಹ ಶುಭ ಕಾರ್ಯಗಳಿಗೆ ಸ್ವಲ್ಪ ಸಮಯ ವೆಯ್ಟ್ ಮಾಡಬೇಕು ಮೇಷರಾಶಿಯವರು. ದಂಪತಿಗಳ ನಡುವೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗುತ್ತೆ. ಇದಕ್ಕೆ ಹೆಚ್ಚಿನದಾಗಿ ವಿಷ್ಣು ಸಂಬಂಧವಾಗಿ ಏನಾದರೂ ವಿಷ್ಣು ಸಹಸ್ರನಾಮ ಇಂತಹ ಸ್ತೋತ್ರಗಳನ್ನು ಕೇಳಿದರೆ ಖಂಡಿತ ಒಳ್ಳೆಯದು. ಲಲಿತಾ ಸಹಸ್ರನಾಮ ಸ್ತೋತ್ರಗಳನ್ನು ಕೇಳುವಂಥದ್ದು ಶುಭ ಆಗುತ್ತೆ. ಯಾಕೆಂದರೆ ಶುಕ್ರ ನೀಚ ಕ್ಷೇತ್ರದಲ್ಲಿದ್ದಾನೆ. ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು ದಾಂಪತ್ಯದಲ್ಲಿ ಬರುವಂಥದ್ದು ಇರುತ್ತೆ. ಏಕೆಂದರೆ ಕುಜನು ಕೂಡ 1ನೇ ತಾರೀಕು ಶುಕ್ರ ನೀಚ ಕ್ಷೇತ್ರಕ್ಕೆ ಬಂದರೆ 2ನೇ ತಾರೀಕು ಕುಜನು ಕೂಡ ಮಿಥುನ ರಾಶಿಗೆ ಬರ್ತಾನೆ. ಮಿಥುನ ರಾಶಿಯಲ್ಲಿರುವಂತಹ ಕುಜನ ದೃಷ್ಟಿ ನೀಚ ಶುಕ್ರನ ಮೇಲೆ ಬೀಳುತ್ತೆ. ಅದನ್ನು ಭೃಗಂಗಾರಕ ದೋಷ ಅಂತ ಹೇಳ್ತೇವೆ. ಮೇಷರಾಶಿಯವರಿಗೆ ದಂಪತಿಗಳಲ್ಲಿ ಅದರಲ್ಲೂ ಕೂಡ ಹೆಂಡತಿಗೆ ಗರ್ಭಕೋಶದ ಆರೋಗ್ಯದ ವಿಚಾರಗಳಲ್ಲಿ ಏನಾದರೂ ವ್ಯತ್ಯಾಸಗಳು, ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಇದು ಬರೋದಕ್ಕೆ ಅವಕಾಶ ಇರುತ್ತೆ. ಮೂಲತಃ ಇದಕ್ಕೆ ಅಮ್ಮನವರ ಆರಾಧನೆ ಮಾಡುವಂಥದ್ದು ಒಂದು ಉತ್ತಮವಾದಂತಹ ಪರಿಹಾರ. ದುರ್ಗಾ ಪರಮೇಶ್ವರಿ, ದುರ್ಗಾ ಖಡ್ಗಮಾಲಾ ಸ್ತೋತ್ರ ಇಂಥದ್ದನ್ನು ಪಠನೆ ಮಾಡಿದರೆ
ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಯಾವುದೇ ಮೃತ್ಯುಬಾಧೆ ಇಂತಹ ಕಂಟಕಗಳು ಖಂಡಿತವಾಗ್ಲೂ ಇರೋದಿಲ್ಲ. ಭಾಗ್ಯಾಧಿಪತಿ ಗುರು ಉಚ್ಚಕ್ಷೇತ್ರದಲ್ಲಿ ಮಾತೃಸ್ಥಾನದಲ್ಲೇ ಗುರು ಉಚ್ಚನಾಗುವಂಥದ್ದು ಮೇಷರಾಶಿಯವರಿಗೆ ತಂದೆ ತಾಯಿಯ ಒಂದು ಆಶೀರ್ವಾದ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಪ್ರಾಪರ್ಟಿ, ಸ್ಥಿರ ಆಸ್ತಿಗಳು, ಪಿತ್ರಾರ್ಜಿತ ಆಸ್ತಿಗಳು ಇದರಲ್ಲೆಲ್ಲ ತುಂಬ ಒಂದು ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಬಹುದು. ಖಂಡಿತ ಹುಸಿಯಾಗೋದಿಲ್ಲ ಮೇಷರಾಶಿಯವರಿಗೆ. ಇನ್ನು ಸಾಡೆ ಸಾತಿನಲ್ಲಿ ಉದ್ಯೋಗದ ಪರಿವರ್ತನೆಗಳ ಬಗ್ಗೆ ಮೇಷರಾಶಿಯವರು ನೋಡೋದಾದರೆ ಇದಕ್ಕಿಂತ ಉತ್ತಮವಾದ ಸಮಯ ಇಲ್ಲ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಈ ವರ್ಷ ಆಗಸ್ಟ್ 17ನೇ ತಾರೀಕಿಂದ ಸೆಪ್ಟೆಂಬರ್ 17ರ ಸಮಯದಲ್ಲಿ ಯಾವುದಾದ್ರೂ ಉದ್ಯೋಗದ ಅವಕಾಶಗಳು ಬಂದರೆ ಅಥವಾ ಪರಿವರ್ತನೆಗಳು, ಪ್ರಮೋಷನ್ಗಳು ಬಂದರೆ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಬೋದು. ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಇನ್ನು 1-1.5 ವರ್ಷಗಳ ಕಾಲ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಏನಾದರೂ ಸ್ಥಾನಪಲ್ಲಟ ಅಂದರೆ ಇರೋ ಜಾಗದಿಂದ ಇನ್ನೊಂದು ಜಾಗದಲ್ಲಿ ಉದ್ಯೋಗ ಮಾಡುವಂಥದ್ದು, ಸ್ವಲ್ಪ ಪ್ರಯಾಣ ಜಾಸ್ತಿ ಆಗುವಂತಹ ಸಂದರ್ಭಗಳಿರುತ್ತೆ. ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮೇಷರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಲಾಭದಲ್ಲಿ ರಾಹುವಿನ ಸಂಚಾರ, ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಲಾಭಗಳನ್ನು ಮೇಷರಾಶಿಯವರು ಖಂಡಿತ ನಿರೀಕ್ಷೆ ಮಾಡಬಹುದು. 12ನೇ ಮನೆಯಲ್ಲಿ ಶನಿ ಇದ್ದಾನೆ. ಶನಿ ದೃಷ್ಟಿ ಧನಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಎಷ್ಟೇ ದುಡ್ಡು ಬಂದರೂ ಕೂಡ ಧನ ವ್ಯಯ ಆಗುವಂಥದ್ದು, ಅಂದರೆ ಖರ್ಚು ಜಾಸ್ತಿ ಇರುತ್ತೆ, ಆಗಮನ ವಿಳಂಬ ಆಗುತ್ತೆ, ಖರ್ಚುಗಳು ಬೇಗ ಆಗುತ್ತೆ. ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈಶ್ವರ ಮತ್ತು ಆಂಜನೇಯ. ನೇರವಾಗಿ ಈ ಒಂದು ಮಾಸದಲ್ಲಿ ಮೇಷರಾಶಿಯವರು ದಾಂಪತ್ಯ ಜೀವನದಲ್ಲಿರುವಂಥವರು ಆರೋಗ್ಯದ ಬಗ್ಗೆ ಅಭಿವೃದ್ಧಿಗಳಿಗಾಗಿ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ, ದುರ್ಗಾ ಖಡ್ಗಮಾಲಾ ಸ್ತೋತ್ರಗಳನ್ನು ಪಠನೆ ಮಾಡಿ, ಸಾಡೆ ಸಾತಿನ ಪರಿಹಾರಕ್ಕಾಗಿ ಆಂಜನೇಯ ಮತ್ತು ಈಶ್ವರನ ದರ್ಶನ ಮಾಡುವಂಥದ್ದು ಬಹಳ ಸೂಕ್ತ. ಅದರಲ್ಲೂ ಈ ಆಗಸ್ಟ್ ತಿಂಗಳಲ್ಲಿ ನಾಗರ ಪಂಚಮಿ, ವಿಶೇಷವಾಗಿ ನಾಗದೇವತೆ ಆರಾಧನೆ ಮಾಡುವಂಥದ್ದು, ಯಾವುದೇ ಸರ್ಪದೋಷಗಳಿದ್ದರೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ತುಂಬ ಉತ್ತಮವಾದಂತಹ ಸಮಯ. ಅದೇ ರೀತಿಯಲ್ಲಿ ಅಂಗಾರಕ ಜಯಂತಿಯ ದಿವಸ ಕುಜನ ಆರಾಧನೆ ಮಾಡುವಂಥದ್ದು ಕೂಡ ಕುಜದೋಷಗಳಿಗೆ ಪರಿಹಾರ ಸಿಗುವಂಥದ್ದು. ರಕ್ತಕಾರಕನಾಗಿ ಅಗ್ನಿತತ್ವ ಇರುವಂತಹ ಕುಜ ಹಲವಾರು ಆರೋಗ್ಯದ ಸಮಸ್ಯೆಗಳನ್ನು ಕೊಡೋದಕ್ಕೆ ಅವನ ಮೂಲ ಕಾರಣ ಇರುತ್ತೆ. ಹಾಗಾಗಿ ಈ ಸಮಯಗಳಲ್ಲಿ ಆ ದೇವತೆಯ ಆರಾಧನೆ ಮಾಡೋದರಿಂದ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸುಲಭ ಉಪಾಯ ಹಾಗೂ ಸುಲಭವಾದಂತಹ ಸಮಯ. ದೊಡ್ಡ ದೊಡ್ಡ ಪರಿಹಾರದ ಅವಶ್ಯಕತೆಗಳಿರೋದಿಲ್ಲ. ಕುಜನ ಒಂದು ಅಂಗಾರಕ ಜಯಂತಿಯ ದಿವಸ ಕುಜನಿಗೆ ಅರ್ಚನೆ, ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಖಂಡಿತ ಶುಭ ಆಗುತ್ತೆ. ಸೊ ಮೇಷರಾಶಿಯವರಿಗೆ ಸಾಡೆ ಸಾತಿನ ಪ್ರಭಾವಗಳು ತುಂಬ ಕಡಿಮೆ ಇರುತ್ತೆ. ಗುರುವಿನ ಅನುಗ್ರಹ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಅದರಲ್ಲೂ ಸ್ಥಿರ ಆಸ್ತಿಗಳನ್ನು ಮಾಡಿಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಸಮಯ. ವಿವಾಹ, ಸಂತಾನ ಇಂತಹ ವಿಚಾರಗಳನ್ನು ಸ್ವಲ್ಪ 1-2 ತಿಂಗಳು ವಿಳಂಬ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ದಾಂಪತ್ಯದಲ್ಲಿರೋರು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ದುರ್ಗಾ ಪರಮೇಶ್ವರಿಯ ಅನುಗ್ರಹ ಅತ್ಯಂತ ಅವಶ್ಯಕವಾಗಿ ಬೇಕಾಗುವಂಥದ್ದು. ಸೊ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.